ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಇಂದು ನಾವು ಜುಲೈ 3, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಅಂಗನವಾಡಿ ವರ್ಕರ್ಸ್ ಸ್ಟ್ರಗಲ್ ವಿತ್ ಸೆಂಟರ್ಸ್ ಆರ್ಡರ್ ಆನ್ ಪೋಷಣ್ ಅಭಿಯಾನ್. ಈ ಆರ್ಟಿಕಲ್ನಲ್ಲಿ ನಾವು ಪೋಷಣ್ ಅಭಿಯಾನ್ ಸ್ಕೀಮಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಒಂದು ನಿರ್ದೇಶನವನ್ನು ಅಂಗನವಾಡಿ ಕೆಲಸದವರಿಗೆ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ GS ಪೇಪರ್ 2 ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಬೈ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದ ಸ್ಕೀಮ್ಸ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ಈ ಆರ್ಟಿಕಲ್ ಮುಖ್ಯವಾಗಿ ಉಪಯೋಗವಾಗಲಿದೆ. ಈ ಒಂದು ಆರ್ಟಿಕಲ್ನಿಂದ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಯಾವುದೇ ಒಂದು ಸ್ಕೀಮಿಗೆ ಸಂಬಂಧಿಸಿದಂತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಮುಂದೆ ಬಂದಿದ್ದಲ್ಲಿ ಅದರಲ್ಲಿ ನಾವು ಯಾವೆಲ್ಲ ಅಡೆತಡೆಗಳನ್ನು ಕಾಣಿಸ್ಕೊಳ್ತೀವಿ ಅನ್ನುವಂತಹ ವಿಷಯಕ್ಕೆ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಬೇಕಾಗಿರುವಂಥದ್ದು. ಪಂಜಾಬ್ ಮತ್ತು ಹರಿಯಾಣದ ಅಂಗನವಾಡಿ ಕೆಲಸಗಾರರು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಒಂದು ನಿರ್ದೇಶನದ ಅಡಿಯಲ್ಲಿ ಪೋಷಣ್ ಟ್ರ್ಯಾಕರ್ ಅನ್ನುವಂತಹ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾತನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಈ ಒಂದು ಅಭಿಯಾನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕೆಲಸಗಳು ನಡೀತಿದ್ದಾವೆ ಅನ್ನುವಂತಹ ವಿಷಯವನ್ನು ರಿಯಲ್ ಟೈಮ್ ಮಾದರಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಬದಲಾವಣೆಗಳು ಬೇಕಾಗಿದ್ದಲ್ಲಿ ಮಾಡಲು ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಮೊದಲನೇದಾಗಿ ಪೋಷಣ್ ಅಭಿಯಾನ್ ಸ್ಕೀಮ್ನ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಪೋಷಣ್ ಅಭಿಯಾನ್ ಸ್ಕೀಮ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ ಮಕ್ಕಳು, ಪ್ರೆಗ್ನೆಂಟ್ ವುಮನ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ಗಳಲ್ಲಿ ಬದಲಾವಣೆಯನ್ನು ತರುವಂತಹ ನಿಟ್ಟಿನಲ್ಲಿ. ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಇರುವಂತಹ ಸ್ಟೇಟಸನ್ನು ಅರ್ಥೈಸಿಕೊಳ್ಳಬೇಕು ಅಂತಂದರೆ 3 ಫ್ಯಾಕ್ಟ್ಸ್ಗಳನ್ನು ನಾವು ಇಲ್ಲಿ ನೋಟ್ ಮಾಡಿಕೊಳ್ಳಬಹುದು. ಇದು ಮೇನ್ಸಿಗೆ ತಾವು ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬಂದಾಗ ನೋಟ್ ಮಾಡಲು ತುಂಬ ಅನುಕೂಲವಾಗುತ್ತೆ. ಇದನ್ನು ತಾವು ನೋಟ್ ಮಾಡ್ಕೊಂಡಿದ್ದಲ್ಲಿ ಒಳ್ಳೆಯದು. ಮೊದಲನೇದು, ಕಂಪ್ರಹೆನ್ಸಿವ್ ನ್ಯಾಷನಲ್ ನ್ಯೂಟ್ರಿಷನ್ ಸರ್ವೆ ಅನ್ನುವಂಥದ್ದು ಯುನಿಸೆಫ್ ಜಾರಿಗೊಳಿಸುತ್ತದೆ, ಯುನೈಟೆಡ್ ನೇಷನ್ ಇನ್ಸ್ಟಿಟ್ಯೂಷನ್ ಫಾರ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ. ಸೊ ಈ ಯುನಿಸೆಫ್ ಜಾರಿ ಮಾಡುವಂತಹ ಕಂಪ್ರಹೆನ್ಸಿವ್ ನ್ಯಾಷನಲ್ ನ್ಯೂಟ್ರಿಷನ್ ಸರ್ವೆನ ಅಡಿಯಲ್ಲಿ ದೇಶದಲ್ಲಿ ಇರುವಂತಹ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು 5 ವರ್ಷಕ್ಕಿಂತ ಕೆಳಗಡೆ ಏನಿದ್ದಾರೋ ಅವರು ಮಾಲ್ನ್ಯೂಟ್ರಿಷನ್ನಿಂದ ಸಮಸ್ಯೆಗಳನ್ನು ಬಳಲ್ತಾ ಇದ್ದಾರೆ ಅನ್ನುವಂಥದ್ದು. ಎರಡನೆಯದು, ಲ್ಯಾನ್ಸೆಟ್ ಸ್ಟಡಿ ಹೇಳ್ತಾ ಇರುವ ಹಾಗೆ 2019ರಲ್ಲಿ ಸುಮಾರು 68% ಅಂದರೆ 1.04 ಮಿಲಿಯನ್ ಮಕ್ಕಳು 5 ವರ್ಷಕ್ಕಿಂತ ಕೆಳಗೆ ಏನಿದ್ದಾರೋ ಮಾಲ್ನ್ಯೂಟ್ರಿಷನ್ ಸಮಸ್ಯೆಯಿಂದ ಸಾವನ್ನಪ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಜಾರಿ ಮಾಡಿರುವಂಥದ್ದು. ಮೂರನೇ ಫ್ಯಾಕ್ಟು, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅನಾಲಿಸಿಸ್ ಇಂಡಿಯಾ 2019. ಈ ರಿಪೋರ್ಟ್ನ ಪ್ರಕಾರ ಪಾವರ್ಟಿ ಮತ್ತು ಮಾಲ್ನ್ಯೂಟ್ರಿಷನ್ ಎರಡೂ ಒಂದಕ್ಕೊಂದು ಹೊಂದಿಕೊಂಡಿದ್ದಾವೆ ಆ್ಯಂಡ್ ಈ ಸಮಸ್ಯೆಯ ವಿರುದ್ಧ ಸರ್ಕಾರ ಹೊಡೆದಾಡಲು ಪ್ರಯತ್ನಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಫುಡ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅನಾಲಿಸಿಸ್ ಇಂಡಿಯಾ 2019 ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಈ ಒಂದು ರಿಪೋರ್ಟ್ಸ್ಗಳನ್ನು ಆಧರಿಸಿ ನಾವು ಒಂದು ಅರ್ಥ ಮಾಡಿಕೊಳ್ಳಬಹುದು ಏನು ಅಂತಂದರೆ, ಭಾರತದಲ್ಲಿ ಮಾಲ್ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ ಬಹುದೊಡ್ಡ ಸಮಸ್ಯೆ ಇದೆ. ಇದಕ್ಕೆ ಹೊಡೆದಾಡಲು ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನ್ ಸ್ಕೀಮನ್ನು ಜಾರಿಗೆ ತಂದಿರುವಂಥದ್ದು. ಈ ಸ್ಕೀಮ್ನ ಅಡಿಯಲ್ಲಿ ಮಕ್ಕಳು, ಗರ್ಭಿಣಿ ಮಹಿಳೆಯರು ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ಏನಿರ್ತಾರಲ್ಲ ಅವರ ಮಾಲ್ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಮುಖ್ಯ ಆಬ್ಜೆಕ್ಟಿವ್ ಆಗಿರುತ್ತದೆ. ಸೊ ಈ ಆರ್ಟಿಕಲ್ನಲ್ಲಿ ಯಾವುದೇ ಸ್ಕೀಮ್ ಈ ಸಂದರ್ಭದಲ್ಲಿ ಪೋಷಣ್ ಅಭಿಯಾನ್ ಸ್ಕೀಮಿಗೆ ಸಂಬಂಧಿಸಿದಂತೆ ರಿಯಲ್ ಟೈಮ್ ಡೇಟಾವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೋ ಅಂಗನವಾಡಿ ವರ್ಕರ್ಸು ಅದನ್ನು ಉಪಯೋಗಿಸುವಂಥದ್ದಾಗಿರಬಹುದು. ಎರಡನೇದು, ಅವರ ಹತ್ರ ಸ್ಮಾರ್ಟ್ಫೋನ್ ಇಲ್ಲ ಅನ್ನುವಂತಹ ಸಮಸ್ಯೆ. ಮೂರನೇದು, ಅದಕ್ಕೆ ಬೇಕಾದಂತಹ ಡೇಟಾ ರೀಚಾರ್ಜ್ ಮಾಡಿಕೊಳ್ಳುವಂತಹ ಸಮಸ್ಯೆ. ಈ 3 ಸಮಸ್ಯೆಗಳನ್ನು ಎತ್ತಿಟ್ಟು ಈ ಆರ್ಟಿಕಲ್ನಲ್ಲಿ ಅವರು ಹೇಳಿಕೊಳ್ಳಲು ಪ್ರಯತ್ನಿಸ್ತಿರುವಂಥದ್ದು. ಇದಕ್ಕೆ ಯಾವ ರೀತಿ ಸರ್ಕಾರ ಸ್ಪಂದಿಸಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ. ನಾವು ಇಲ್ಲಿ ರಿಯಲ್ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು ಈ ಸ್ಕೀಮ್ ಏನು ಹಾಗೂ ಈ ಸ್ಕೀಮ್ನ ಚಾಲೆಂಜಸ್ ಏನು ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್, ಪ್ಯಾಂಡಮಿಕ್ ಇನ್ಕ್ರೀಸ್ಡ್ ವಲ್ನರಬಿಲಿಟಿ ಟು ಹ್ಯೂಮನ್ ಟ್ರಾಫಿಕಿಂಗ್ ಅನ್ನುವಂತಹ ಮಾಹಿತಿಯನ್ನು ಒಂದು US ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ರಿಪೋರ್ಟ್ ಅನ್ನುವಂತಹ ರಿಪೋರ್ಟ್ ಯುನೈಟೆಡ್ ಸ್ಟೇಟ್ಸ್ ಇದನ್ನು ಜಾರಿ ಮಾಡುತ್ತದೆ. ನಿನ್ನೆ ನಾನು ಹೇಳ್ತಾ ಇರೋ ಹಾಗೆ UPSCಯಲ್ಲಿ ರಿಪೋರ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಥರದ ರಿಪೋರ್ಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಯಾವ ಒಂದು ಸಂಸ್ಥೆ ಇದನ್ನು ಹೊರತರುತ್ತದೆ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕು. ಸೊ US ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಈ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ರಿಪೋರ್ಟನ್ನು ಜಾರಿಗೆ ತರುತ್ತದೆ. ಈ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ರಿಪೋರ್ಟ್ನ ಪ್ರಕಾರ ಕೋವಿಡ್-19 ಕಾರಣದಿಂದಾಗಿ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ
ಹ್ಯೂಮನ್ ಟ್ರಾಫಿಕಿಂಗ್ ಅನ್ನುವಂತಹದ್ದು ತುಂಬ ಜಾಸ್ತಿ ಆಗಿದೆ ಆ್ಯಂಡ್ ಪ್ಯಾಂಡಮಿಕ್ ಆ ಒಂದು ಬಿಸ್ನೆಸ್ಸಿಗೆ ಅಥವಾ ಆ ರೀತಿಯ ಒಂದು ರ್ಯಾಕೆಟಿಗೆ ಅನುಕೂಲ ಮಾಡಿಕೊಟ್ಟಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಭಾರತದಲ್ಲಿ ನೋಡಿದಾಗ ಟ್ರಾಫಿಕಿಂಗ್ ಸಮಸ್ಯೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಾವಧಾನಗಳು ಹಾಗೂ ಕೆಲಸಗಳನ್ನು ಸರ್ಕಾರ ಮಾಡಿರುವಂಥದ್ದು. ಆದರೆ ಬಾಂಡೆಡ್ ಲೇಬರಿಗೆ ಸಂಬಂಧಿಸಿದಂತೆ ಸರ್ಕಾರ ಮಾಡಿರುವಂತಹ ಯಾವ ಪ್ರಾವಧಾನಗಳಲ್ಲೂ ಅಷ್ಟು ನಾವು ರಿಸಲ್ಟ್ಸ್ಗಳನ್ನು ಕಾಣಲು ಸಾಧ್ಯವಾಗ್ತಾ ಇಲ್ಲ. ಅದರ ಮೇಲೆ ಭಾರತ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಸೊ ಭಾರತಕ್ಕೆ ಸಂಬಂಧಿಸಿದಂತೆ ಈ ರಿಪೋರ್ಟ್ ಹೇಳ್ತಾ ಇರುವಂಥದ್ದು, ಮೊದಲನೇದು ಸರ್ಕಾರ ಒಂದಿಷ್ಟು ಪ್ರಾವಧಾನಗಳನ್ನು ಟ್ರಾಫಿಕಿಂಗನ್ನು ತೆಗೆದು ಹಾಕೋದಕ್ಕೋಸ್ಕರ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಹಾಗೂ ಒಂದಿಷ್ಟು ರಿಸಲ್ಟ್ಸ್ಗಳನ್ನು ಕಾಣಿಸ್ತಾ ಇದೆ. ಬಟ್ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನಗಳು ಬಾಂಡೆಡ್ ಲೇಬರಿಗೆ ಸಂಬಂಧಿಸಿದಂತೆ ಯಾವ ರಿಸಲ್ಟ್ಸ್ಗಳನ್ನು ತೋರಿಸ್ತಾ ಇಲ್ಲ. ಅದರಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮುಂಸಾಗಿಸುವ ಅವಶ್ಯಕತೆ ಇದೆ. ಈ ಒಂದು ರಿಪೋರ್ಟ್ನಲ್ಲಿ ಟೈರ್ 1, ಟೈರ್ 2 ಮತ್ತು ಟೈರ್ 3 ಲಿಸ್ಟಿಂಗನ್ನು ಮಾಡಲಾಗುತ್ತದೆ. ಭಾರತ ಈಗ ಟೈರ್ 2 ಲಿಸ್ಟಿಂಗ್ ಕೆಳಗಡೆ ಬರುತ್ತದೆ. ಟೈರ್ 3 ಅಂದರೆ ಯಾವ ಕೆಲಸಗಳು ನಡೀತಾ ಇಲ್ಲ ಆ್ಯಂಡ್ ಅಲ್ಲಿ ಸಮಸ್ಯೆ ತುಂಬ ಗಂಭೀರವಾಗಿದೆ ಅನ್ನುವಂಥದ್ದು. ಟೈರ್ 1ನಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸರ್ಕಾರ ಸಫಲರಾಗಿರುವಂತಹ ರಾಷ್ಟ್ರಗಳನ್ನು ಇಲ್ಲಿ ಸೇರಿಸಲಾಗುತ್ತದೆ. ಟೈರ್ 3 ಕೆಳಗಡೆ ಬರ್ಮಾ, ಅಫ್ಘಾನಿಸ್ತಾನ್, ಚೈನಾ, ಕ್ಯೂಬಾ, ಎರಿತ್ರಿಯಾ, ನಾರ್ತ್ ಕೊರಿಯಾ, ಇರಾನ್, ರಷ್ಯಾ, ಸೌತ್ ಸುದಾನ್, ತುರ್ಕ್ಮೆನಿಸ್ತಾನ್ ಈ ರೀತಿಯ ರಾಷ್ಟ್ರಗಳನ್ನು ಟೈರ್ 3ಯಲ್ಲಿ ಹಾಕಿರುವಂಥದ್ದು. ಭಾರತ ಟೈರ್ 2 ಕೆಳಗಡೆ ಬರುತ್ತದೆ ಅನ್ನುವಂಥದ್ದನ್ನು ಸಹ ಈ ಫ್ಯಾಕ್ಟನ್ನು ತಾವು ನೆನಪಿಟ್ಕೋಬೇಕು. ಈ ಒಂದು ಆರ್ಟಿಕಲ್ನಲ್ಲಿ ಇಷ್ಟು ನೀವು ಅರ್ಥೈಸ್ಕೊಂಡಿದ್ದಲ್ಲಿ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದಾಗ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ರಿಪೋರ್ಟ್ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಜಾರಿ ಮಾಡಿಸಿದಂತಹ ಫ್ಯಾಕ್ಟನ್ನು ತಾವು ಹೇಳಬಹುದು. ಮುಂದಿನ ಆರ್ಟಿಕಲ್, ಇಂಡಿಯಾ ಸೀಸ್ ಕನ್ಸೆನ್ಸಸ್ ಬೈ ಅಕ್ಟೋಬರ್ ಆನ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕಾರ್ಪೊರೇಷನ್ ಆ್ಯಂಡ್ ಡೆವಲಪ್ಮೆಂಟ್ G20 ಗ್ಲೋಬಲ್ ಟ್ಯಾಕ್ಸ್ ಡೀಲ್. ಸೊ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಗ್ಲೋಬಲ್ ಟ್ಯಾಕ್ಸ್ ಡೀಲ್ನ ಬಗ್ಗೆ. ಇದಕ್ಕೆ ಸಂಬಂಧಿಸಿದಂತೆ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲೂ ತಾವು ಇದ್ರ ಬಗ್ಗೆ ಕೇಳಿರ್ತೀರಾ ಅಥವಾ ನ್ಯೂಸ್ ಪೇಪರ್ ಓದಿದಾಗ. ಸೊ ಇಲ್ಲಿ ಮಾತಾಡ್ತಾ ಇರುವಂತಹ ವಿಷಯ ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಬಗ್ಗೆ. US ಈ ಒಂದು ಗ್ಲೋಬಲ್ ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಡೀಲ್ನ ಒಂದು ಪ್ರಸ್ತಾಪದಿಂದ ಮುಂದೆ ಬಂದಿತ್ತು. ಇದರ ಅಡಿಯಲ್ಲಿ ದೊಡ್ಡ ದೊಡ್ಡ MNC ಕಂಪನಿಗಳು ಟ್ಯಾಕ್ಸನ್ನು ಉಳಿಸೋದಕ್ಕೋಸ್ಕರ ಬೇರೆ ದೇಶಗಳಲ್ಲಿ ಎಲ್ಲಿ ಟ್ಯಾಕ್ಸ್ ಇನ್ವೇಷನ್ ಅಥವಾ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾವೋ ಅಲ್ಲಿ ಇನ್ವೆಸ್ಟ್ ಮಾಡಲು ಶುರು ಮಾಡ್ತಾ ಇದ್ರು. ಇದರಿಂದಾಗಿ ಯಾವ ರಾಷ್ಟ್ರಗಳಲ್ಲಿ ಇವು ಸ್ಥಾಪಿಸ್ಕೊಂಡಿದ್ವೋ ಆ ರಾಷ್ಟ್ರಕ್ಕೆ ಟ್ಯಾಕ್ಸ್ ಅನ್ನುವಂಥದ್ದು ಲಾಸ್ ಆಗ್ತಾ ಇತ್ತು. ಆ ಹಂತದಲ್ಲಿ ಅಥವಾ ಈ ಒಂದು ಹಂತದಲ್ಲಿ ಈಗ ಹೇಳ್ತಾ ಇರುವಂಥದ್ದು, ನೀವು ಇನ್ವೆಸ್ಟ್ ಎಲ್ಲಾದರೂ ಮಾಡಿ, ಬಟ್ ಇಷ್ಟು ಪ್ರತಿಶತ ಟ್ಯಾಕ್ಸನ್ನು ತಾವು ಕಟ್ಟಲೇಬೇಕು. ಅದೇ ಗ್ಲೋಬಲ್ ಆಲ್ಟರ್ನೇಟ್ ಟ್ಯಾಕ್ಸ್ ಆ್ಯಂಡ್ ಆ ಒಂದು ಪ್ರತಿಶತ 15% ಆಗಿದೆ ಅನ್ನುವಂಥದ್ದು. ಈ ಆರ್ಟಿಕಲಲ್ಲಿ ಮೊದಲನೇದಾಗಿ ನಾವು OECD ಅಂತ ಮಾತು ಬಂದಾಗ, ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕಾರ್ಪೊರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂತಹ ಸಂಸ್ಥೆಯ ಹೆಸರು ಬಂದಿದ್ದಕ್ಕೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅರ್ಥೈಸ್ಕೊಳ್ಳೋಣ. ಈ ಒಂದು ಸಂಸ್ಥೆ ಒಂದು ಇಂಟರ್ ಗವರ್ಮೆಂಟಲ್ ಎಕಾನಾಮಿಕ್ ಆರ್ಗನೈಸೇಷನ್ ಆಗಿದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಇಂಟರ್ ಗವರ್ಮೆಂಟಲ್ ಎಕಾನಾಮಿಕ್ ಆರ್ಥಿಕ ಸಂಸ್ಥೆ ಆಗಿರುವಂಥದ್ದು. ಇದರಲ್ಲಿ ಒಟ್ಟು 38 ರಾಷ್ಟ್ರಗಳಿದ್ದಾವೆ. 1961ರಲ್ಲಿ ಇದರ ಸ್ಥಾಪನೆ ಆರ್ಥಿಕ ಬೆಳವಣಿಗೆ ಮತ್ತು ವರ್ಲ್ಡ್ ಟ್ರೇಡ್, ಪ್ರಪಂಚದಲ್ಲಿ ಆಗುವಂತಹ ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಂಸ್ಥೆ ಹೊರಬಂದಿತ್ತು. ಇದರ ಮುಖ್ಯ ಉದ್ದೇಶ ಅಥವಾ ಕಮಿಟ್ಮೆಂಟನ್ನು ತೋರಿಸ್ತಾ ಇರುವಂಥದ್ದು ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥದ್ದು ಮತ್ತು ಮಾರ್ಕೆಟ್ ಎಕಾನಮಿಯನ್ನು ಮುನ್ಸಾಗಿಸುವಂತಹ ಒಂದು ಕಾರಣದಿಂದಾಗಿ ಈ ಸಂಸ್ಥೆ ಹೊರಬಂದಿದೆ ಅನ್ನುವಂಥದ್ದು. ಈ ಒಂದು 38 ರಾಷ್ಟ್ರಗಳಲ್ಲಿ ಮೆಕ್ಸಿಕೋ ಮತ್ತು ಕೊಲಂಬಿಯಾ ಬಿಟ್ಟು ಉಳಿದಂತಹ ಎಲ್ಲ ರಾಷ್ಟ್ರಗಳು ಹೈ ಇನ್ಕಮ್ ರಾಷ್ಟ್ರಗಳಾಗಿದ್ದಾವೆ ಹಾಗೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ತುಂಬ ಮುಂದೆ ಇರುವಂತಹ ರಾಷ್ಟ್ರಗಳು ಇದ್ದು ಇವುಗಳನ್ನು ಡೆವಲಪ್ಡ್ ರಾಷ್ಟ್ರಗಳು ಅಂತಲೇ ಕರೆಸಿಕೊಳ್ಳಬಹುದು. ಆರ್ಥಿಕವಾಗಿ ಮಾತಾಡಬೇಕು ಅಂತಂದರೆ ಪ್ರಪಂಚ ಮಟ್ಟದಲ್ಲಿ ಸುಮಾರು 42.8% GDPಯನ್ನು ಇವು ಒಳಗೊಂಡಿದ್ದಾವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ಈ ಒಂದು ಗ್ಲೋಬಲ್ ಫ್ರೇಮ್ವರ್ಕ್ ಅನ್ನು ಭಾರತಕ್ಕೆ ಒಳಗೊಂಡು 130 ರಾಷ್ಟ್ರಗಳು ಸೈನ್ ಮಾಡಿದ್ದು 2 ಇಶ್ಯೂಸ್ಗಳು ಇನ್ನೂ ಫೈನಲೈಸ್ ಆಗಬೇಕಾಗಿರುವಂಥದ್ದು. ಮೊದಲನೇದು ಈ ಪ್ರಾಫಿಟ್ ಅಲೋಕೇಶನ್ ಯಾವ ರೀತಿ ಶೇರ್ ಆಗಲಿದೆ ಅನ್ನುವಂಥದ್ದು ಮೊದಲನೇದು. ಎರಡನೇದು ಈ ಟ್ಯಾಕ್ಸ್ ಅನ್ನುವಂಥದ್ದು ಯಾವೆಲ್ಲ ಕಂಡೀಷನ್ಸಿಗೆ ಸಬ್ಜೆಕ್ಟ್ ಆಗಿದೆ, ಆ ಕಂಡೀಷನ್ಸ್ಗಳನ್ನು ಇನ್ನೂ ಫೈನಲೈಸ್ ಮಾಡಬೇಕಾಗಿರುವಂಥದ್ದು. ಅಕ್ಟೋಬರ್ ಅಷ್ಟೊತ್ತಿಗೆ ಇವು ಎಲ್ಲವೂ ಫೈನಲೈಸ್ ಆಗ್ತವೆ ಅನ್ನುವಂತಹ ಮಾಹಿತಿಯನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರೋದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಬಿಗ್ ಟೆಕ್ಸ್ ಪುಷ್ ಇಂಟು ಫೈನಾನ್ಷಿಯಲ್ ಸೆಕ್ಟರ್ ಪೋಸಸ್ ರಿಸ್ಕ್ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇರುವಂಥದ್ದು.
ಸೊ ಈ ಆರ್ಟಿಕಲ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇರುವಂಥದ್ದು ದೊಡ್ಡ ಟೆಕ್ನಾಲಜಿಕಲ್ ಕಂಪನೀಸ್ ಆದಂತಹ ಅಮೆಝಾನ್ ಆಗಿರ್ಬೋದು ಅಥವಾ ಗೂಗಲ್ ಆಗಿರಬಹುದು, ಈ ಕಂಪನಿಗಳು ನಮ್ಮ ಆರ್ಥಿಕ ವ್ಯವಸ್ಥೆ ಫೈನಾನ್ಷಿಯಲ್ ಸೆಕ್ಟರಿಗೆ ಬಂದಾಗ ಅವುಗಳಿಂದ ಒಂದಿಷ್ಟು ಸಮಸ್ಯೆಗಳು ಎದುರಾಗಲಿದ್ದಾವೆ ಅನ್ನುವಂತಹ ಮಾತನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ, ನಾವೆಲ್ಲ ಆಗಲೇ ಅಮೆಝಾನ್ ಪೇ ಮತ್ತು ಗೂಗಲ್ ಪೇ ಅನ್ನುವಂತಹ ಇಂಟರ್ಮೀಡಿಯರಿ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಉಪಯೋಗಿಸ್ತಾ ಇರುವಂಥದ್ದು. ಈಗ ಈ ಅಮೆಝಾನ್ ಮತ್ತು ಗೂಗಲ್ ಪೂರ್ತಿಯಾಗಿ ಅಂದರೆ ಬ್ಯಾಂಕ್ಸ್ಗಳ ಸಮಾನವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲು ಮುಂದಾಗ್ತಾ ಇರುವಂತಹ ಸಂದರ್ಭಗಳನ್ನು ಇಲ್ಲಿ ರಿಸರ್ವ್ ಬ್ಯಾಂಕ್ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಈ ರೀತಿಯ ಬಿಗ್ ಟೆಕ್ನಾಲಜಿ ಕಂಪನೀಸ್ ಬಂದಾಗ ಏನು ಸಮಸ್ಯೆಗಳು ಎದುರಾಗ್ತವೆ ಅನ್ನುವಂಥದ್ದನ್ನು ತಾವು ನೋಟ್ ಮಾಡ್ಕೋಬೇಕು. ಮೊದಲನೇದು ಅಪನಂಬಿಕೆ, ಆ್ಯಂಟಿ ಟ್ರಸ್ಟ್. ಈ ಒಂದು ಸಂಸ್ಥೆಗಳಲ್ಲಿ ಒಂದು ಹೆಚ್ಚು ಆ್ಯಂಟಿ ಟ್ರಸ್ಟ್ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಅನ್ನುವಂಥದ್ದು. ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣಲು ಹೆಚ್ಚಾಗ್ತವೆ. ಮೂರನೇದು ಡೇಟಾ ಪ್ರೈವಸಿಗೂ ಆಗಲೇ ಸಮಸ್ಯೆಗಳು ತುಂಬ ಜಾಸ್ತಿನೇ ಆಗಿರುವಂತಹ ಹಂತದಲ್ಲಿ ಈ ಕಂಪನಿಗಳು ಒಳಬಂದಾಗ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಡೇಟಾ ಪ್ರೈವಸಿಯ ಇಶ್ಯೂವು ತುಂಬ ಸೀರಿಯಸ್ ಆಗಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇರುವಂಥದ್ದು. ಹಾಗೆ ಹೌದು, ಒಂದರ ಮಟ್ಟದಲ್ಲಿ ಈ ಒಂದು ದೊಡ್ಡ ಕಂಪನಿಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಬಂದಾಗ ಎಫಿಷಿಯನ್ಸಿ ಅನ್ನುವಂಥದ್ದು ಜಾಸ್ತಿ ಆಗುತ್ತದೆ ಹಾಗೂ ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಜನ ಒಳಬರಲು ಪರದಾಡ್ತಿರುವಂತಹ ಸಂದರ್ಭದಲ್ಲಿ, ಅಂದರೆ ನಾವೇನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂತಹ ಮಾತನ್ನು ಮಾತಾಡ್ತೀವೋ, ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂತಗೊಳ್ಳು ಹೋಗಲು ಸಾಧ್ಯವಾಗುತ್ತದೆ. ಸೊ ಇವೆಲ್ಲ ಲಾಭಗಳು ಇದ್ದಾಗಲೂ ಸಮಸ್ಯೆಗಳು ಅನ್ನುವಂತಹದ್ದು ಇದ್ದಾವೆ. ಇವುಗಳನ್ನು ಹೇಗೆ ಪರಿಹರಿಸಿಕೊಂಡು ದೊಡ್ಡ ಕಂಪನಿಗಳಿಗೆ ಮುಂದೆ ಒಂದು ದಿನ ಆರ್ಥಿಕ ವ್ಯವಸ್ಥೆಯಲ್ಲಿ ತರುವಂತಹ ಸನ್ನಿವೇಶಗಳನ್ನು ನೋಡಲಿದ್ದೇವೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ತೀರತ್ ಸಿಂಗ್ ರಾವತ್ ರಿಸೈನ್ಸ್, BJP ಲೆಜಿಸ್ಲೇಟರ್ಸ್ ಟು ಮೀಟ್ ಟುಡೇ ಟು ಎಲೆಕ್ಟ್ ನ್ಯೂ ಲೀಡರ್. ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಉತ್ತರಾಖಂಡ್ನ ಚೀಫ್ ಮಿನಿಸ್ಟರ್ ಆದಂತಹ ಮುಖ್ಯಮಂತ್ರಿಗಳಾದಂತಹ ತೀರತ್ ಸಿಂಗ್ ರಾವತ್ ಅವರು ತಮ್ಮ ರಾಜೀನಾಮೆಯನ್ನು ಗವರ್ನರಿಗೆ ಸಲ್ಲಿಸಿರುವಂಥದ್ದು. ಸೊ ಇದೊಂದು ರಾಜಕೀಯ ಆರ್ಟಿಕಲ್ ಅಂತ ತಮಗೆ ಅನ್ನಿಸಬಹುದು, ಬಟ್ ನಮ್ಮ ದೇಶದ ಸಂವಿಧಾನದಲ್ಲಿ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಪ್ರಾವಧಾನಗಳ ಅಡಿಯಲ್ಲಿ ತೀರತ್ ಸಿಂಗ್ ರಾವತ್ ಅವರು ಇವತ್ತು ರಾಜೀನಾಮೆ ಕೊಡಬೇಕಾಯಿತು ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಸೊ ಎರಡು ಪ್ರಾವಧಾನಗಳ ಬಗ್ಗೆ ಮಾತಾಡ್ತಿದ್ದೀವಿ. ಮೊದಲನೇದು, ತೀರತ್ ಸಿಂಗ್ ರಾವತ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಅವರು ಉತ್ತರಾಖಂಡ್ ರಾಜ್ಯ ಅಸೆಂಬ್ಲಿಯ ಮೆಂಬರ್ ಆಗಿರಲಿಲ್ಲ. ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಇರುವಂತಹ ಪ್ರಾವಧಾನ ಏನಪ್ಪ ಅಂತಂದರೆ, ಒಬ್ಬರು ಬೇಕಾದರೆ CM ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿ ಅಥವಾ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆಗಬಹುದು, ಬಟ್ ಅಪಾಯಿಂಟ್ ಆದ 6 ತಿಂಗಳ ಒಳಗೆ ಅವರು ಆ ಸದನದ ಮೆಂಬರ್ ಆಗಿ ಎಲೆಕ್ಟ್ ಆಗಬೇಕಾಗಿರುತ್ತದೆ. ಸೊ ತೀರತ್ ಸಿಂಗ್ ರಾವತ್ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಉತ್ತರಾಖಂಡ್ ಅಸೆಂಬ್ಲಿಯ ಮೆಂಬರ್ ಆಗಿಲ್ಲದೆ ಇರೋ ಕಾರಣಕ್ಕೆ ಅವರು ಬೈಪೋಲ್ ಎಲೆಕ್ಷನ್ನಲ್ಲಿ ಮತ್ತೆ ಮೆಂಬರ್ ಆಗಿ ಎಲೆಕ್ಟ್ ಆಗಬೇಕಾಗಿತ್ತು. ಬಟ್ ಉತ್ತರಾಖಂಡ್ನ ಅಸೆಂಬ್ಲಿ ಮಾರ್ಚ್ 2022ಕ್ಕೆ ಮುಗಿಯಲಿದ್ದು, ಅಂದರೆ ಇವತ್ತಿಗೆ ಲೆಕ್ಕ ಹಾಕಿದರೆ ಮುಂದಿನ 1 ವರ್ಷನೂ ಸಹ ಅಸೆಂಬ್ಲಿ ಇರೋದಿಲ್ಲ. ಸೊ 1 ವರ್ಷದ ಒಳಗೆ ಅಸೆಂಬ್ಲಿ ಡಿಸಾಲ್ವ್ ಆಗೋದ್ರಿಂದ ಬೈಪೋಲ್ ಎಲೆಕ್ಷನ್ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದು ಅಥವಾ ಮಾಡಲು ಪ್ರಾವಧಾನ ಇಲ್ಲ ಅನ್ನುವಂಥದ್ದು ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಬೈಪೋಲ್ಸ್ ನಡೆದೇ ಇದ್ದಿದ್ದಲ್ಲಿ 6 ತಿಂಗಳ ಮೇಲೆ CM ರಾವತ್ ಅವರು ಉಳ್ಕೊಳ್ಳಲು ಸಾಧ್ಯವಿಲ್ಲ. ಆ ಒಂದು ಕಾರಣಕ್ಕೆ ಅವರು ಇವತ್ತು ಗವರ್ನರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕಾಯಿತು. ಸೊ ಎರಡು ಮುಖ್ಯವಾದ ಪ್ರಾವಧಾನಗಳು ತಾವು ಇಲ್ಲಿ ನೆನಪಿಟ್ಕೋಬೇಕು. ಮೊದಲನೇದು, ಯಾವ ಪ್ರಜೆಯಾದರೂ ಸಹ ದೇಶದ ಪ್ರಧಾನಮಂತ್ರಿ ಅಥವಾ ಮಿನಿಸ್ಟರ್, ರಾಜ್ಯದ CM ಅಥವಾ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆಗುವ ಪ್ರಾವಧಾನವಿದೆ, ಅವರು ಮೆಂಬರ್ ಆಗಿ ಎಲೆಕ್ಟ್ ಆಗದೇ ಇದ್ದಿದ್ದಲ್ಲೂ ಸಹ. ಬಟ್ ಹಾಗೆ ಅಪಾಯಿಂಟ್ ಆಗಿದ್ದಲ್ಲಿ ಅವರು ಮುಂದಿನ 6 ತಿಂಗಳಲ್ಲಿ ಆ ಒಂದು ಸದನದ ಮೆಂಬರ್ ಆಗಿ ಎಲೆಕ್ಷನ್ಸಲ್ಲಿ ಗೆದ್ದು ಬರಬೇಕಾಗಿರುತ್ತದೆ. ಸೊ ಎರಡನೆಯ ಪ್ರಾವಧಾನ ಇಲ್ಲಿ ಕಂಟಕವಾಗಿರುವಂಥದ್ದು ತೀರತ್ ಸಿಂಗ್ ರಾವತ್ ಅವರಿಗೆ. ಉತ್ತರಾಖಂಡ್ನ ಅಸೆಂಬ್ಲಿ ಮಾರ್ಚ್ 2022ಕ್ಕೆ ಮುಗಿಯಲಿದ್ದು, ಇಲ್ಲಿಂದ 1 ವರ್ಷದ ಸಮಯವೂ ಇಲ್ಲ. ಅಂದರೆ ಮಿನಿಮಮ್ 1 ವರ್ಷ ಅಸೆಂಬ್ಲಿಯ ಸಮಯವಿರಬೇಕು, ಅವಾಗಷ್ಟೇ ಬೈಪೋಲ್ ಎಲೆಕ್ಷನ್ಸ್ ಮಾಡಲಾಗುತ್ತದೆ. ಸೊ ಆ ಬೈಪೋಲ್ ಎಲೆಕ್ಷನ್ಸ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇವ್ರು ಮೆಂಬರ್ ಆಗಿ ಎಲೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಸೊ ಆ ಒಂದು ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕಾಯಿತು ಅನ್ನುವಂಥದ್ದು. ಸೊ ಈ ಎರಡು ಪ್ರಾವಧಾನಗಳ ಬಗ್ಗೆ ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕು. ಪ್ರಿಲಿಮ್ಸಲ್ಲಿ ನಾವು ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಮುಂದಿನ ಆರ್ಟಿಕಲ್, ರೂರಲ್ ಪವರ್ ಸೊಲ್ಯೂಷನ್ಸ್ ಈವನ್ ಅದರ್ ಸ್ಟೇಟ್ಸ್ ಕ್ಯಾನ್ ಇಮ್ಯುಲೇಟ್. ಸೊ ಗ್ರಾಮೀಣ ಪ್ರದೇಶದಲ್ಲಿ ಕಾಣುವಂತಹ ನಾವು ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ತಂದಿರುವಂತಹ ಪ್ರಾವಧಾನಗಳನ್ನು ಅನುಸರಿಸಿ ದೇಶದ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಉಪಯೋಗಿಸಬಹುದು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 3 ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ನಮಗೆ ಅನುಕೂಲವಾಗುವಂಥದ್ದು. ಇನ್ಫ್ರಾಸ್ಟ್ರಕ್ಚರಲ್ಲಿ ಎಲೆಕ್ಟ್ರಿಸಿಟಿಯೂ ಸಹ ಬರುತ್ತದೆ, ಅಂದರೆ ವಿದ್ಯುತ್ ಸಹ ಒಳಗೊಂಡಿರುತ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಬ್ಯಾಕ್ಗ್ರೌಂಡ್ನ ಬಗ್ಗೆ ನಾವು ಮಾತಾಡಬೇಕಾಗಿದ್ದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 2010ರಲ್ಲಿ ಸುಮಾರು 55% ಮನೆಗಳಿಗೆ ಮಾತ್ರ ವಿದ್ಯುತ್ತಿನ ಸಂಪರ್ಕವಿತ್ತು. 2020ರಷ್ಟೊತ್ತಿಗೆ ಈ ಒಂದು ಪರ್ಸೆಂಟೇಜನ್ನು 96%ಕ್ಕೆ ಏರಿಸಲು ಸಾಧ್ಯವಾಯಿತು. ಇದು ವರ್ಲ್ಡ್ ಬ್ಯಾಂಕ್ ಕೊಟ್ಟಿರುವಂತಹ 2021ರ ಮಾಹಿತಿ. ಈ ಫ್ಯಾಕ್ಟನ್ನು ತಾವು ನೆನಪಿಟ್ಕೊಳ್ಳಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ದೇಶದಲ್ಲಿ ವಿದ್ಯುತ್ತಿನ ಸಂಪರ್ಕ ಅಥವಾ ವಿದ್ಯುತ್ತಿನ ಏನು ಆಕ್ಸೆಸ್ ಇದೆ ಅನ್ನುವಂಥದ್ದು ಹೌಸ್ ಹೋಲ್ಡ್ ಲೆವೆಲಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಅಂದರೆ ಮನೆಗೆ ಇರುವಂತಹ ವಿದ್ಯುತ್ ಸಂಪರ್ಕದಿಂದ ಆಧರಿಸಿ ನಾವು ಏನು ಕನೆಕ್ಷನ್ ಇದೆಯಾ ಇಲ್ಲ ಅನ್ನುವಂಥದ್ದು ಸಿಗ್ನಿಫಿಕೆಂಟಾಗಿ ತಗೊತೀವಿ. ಬಟ್ ಪಬ್ಲಿಕ್ ಪ್ರಾಪರ್ಟಿಗಳಾದಂತಹ ಶಾಲೆಗಳಾಗಿರಬಹುದು, ಪ್ರೈಮರಿ ಹೆಲ್ತ್ ಸೆಂಟರ್ಗಳಾಗಿರಬಹುದು, ಇವುಗಳಿಗೆ ವಿದ್ಯುತ್ ಸಂಪರ್ಕವನ್ನು ನಾವು ಗಣತಿಯಲ್ಲಿ ತಗೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇವತ್ತಿಗೂ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲು ಸಕ್ಸಸ್ಫುಲ್ ಆದರೂ ಸಹ ಬಹಳಷ್ಟು ಕಡೆ ಸರಿಯಾಗಿ ನಾವು ವಿದ್ಯುತ್ತನ್ನು ಪೂರೈಸಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ರಾಜಸ್ಥಾನ್ ಪವರ್ ರೆಗ್ಯುಲೇಟರ್ ಹೇಳ್ತಾ ಇರುವಂಥದ್ದು ಈ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಒಂದು ಸಮಾಧಾನ ಅಥವಾ ಒಂದು ಪ್ರಾವಧಾನದೊಂದಿಗೆ ಹೊರಬಂದಿದೆ. ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಒಂದು ಆರ್ಡರನ್ನು ಪಾಸ್ ಮಾಡಿದೆ. ಅದರ ಅಡಿಯಲ್ಲಿ ರಾಜಸ್ಥಾನದಲ್ಲಿ ಇರುವಂತಹ 3 ಡಿಸ್ಟ್ರಿಬ್ಯೂಷನ್ ಕಂಪನಿಗಳು, ಜೈಪುರ್, ಅಜ್ಮೇರ್ ಮತ್ತು ಜೋಧ್ಪುರ್ ವಿದ್ಯುತ್ ವಿತರಣ್ ನಿಗಮ್ ಲಿಮಿಟೆಡ್, ಈಗ ನಮ್ಮ ಕರ್ನಾಟಕದಲ್ಲಿ ಇರೋ ಹಾಗೆ ಬೆಸ್ಕಾಮ್, ಮೆಸ್ಕಾಮ್, ಚೆಸ್ಕಾಮ್ ಏನಿದಾವೋ ಹಾಗೆ ರಾಜಸ್ಥಾನದಲ್ಲಿ ಆ 3 ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗಳು ಇದ್ದಾವೆ. ಈ ಒಂದು ಕಂಪನೀಸ್ಗಳಿಗೆ ಹೇಳಿರುವಂಥದ್ದು ಯಾವೆಲ್ಲ ಪಬ್ಲಿಕ್ ಶಾಲೆಗಳಿದಾವೋ, ಎಲ್ಲಿ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇಲ್ವೋ ಅಥವಾ ವಿದ್ಯುತ್ ಪೂರೈಕೆ ಆಗಿಲ್ವೋ ಅಲ್ಲಿ ಸೋಲಾರ್ ಪ್ಯಾನಲ್ಸ್ಗಳನ್ನು ಅಳವಡಿಸಬೇಕು. ಸೊ ಆ ರಾಜ್ಯದಲ್ಲಿ ಒಟ್ಟು 1500 ಸರ್ಕಾರಿ ಶಾಲೆಗಳು ಯಾವುದು ರಾಜ್ಯದ ಮೂಲೆ ಮೂಲೆಗಳಿದ್ದಾವೋ ಅಲ್ಲಿ ನಾವು ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಗಳನ್ನು ಹಾಕೋದ್ರಿಂದ 15 ಮೆಗಾವಾಟ್ ಪವರನ್ನು ಜನರೇಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ನಿರ್ದೇಶನವನ್ನು ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಕೊಟ್ಟಿರುವಂಥದ್ದು. ಹಾಗೆ ಕಮಿಷನ್ ಹೇಳ್ತಾ ಇರೋ ಹಾಗೆ ಬ್ಯಾಟ್ರೀಸ್ಗಳನ್ನು ಸಹ ಆ ಶಾಲೆಯಲ್ಲಿ ಇನ್ಸ್ಟಾಲ್ ಮಾಡಬೇಕು. ಆವಾಗ ಸೋಲಾರ್ ಪ್ಯಾನಲ್ಸಿಂದ ಜನರೇಟ್ ಆದಂತಹ ಪವರನ್ನು ಸ್ಟೋರೇಜ್ ಮಾಡಿಕೊಂಡು ಯಾವುದಾದರೂ ಸಮಯದಲ್ಲಿ ಯಾವಾಗ ಸೋಲಾರ್ ಪ್ಯಾನಲ್ಗಳು ಪವರನ್ನು ಕೊಡೋದಿಲ್ವೋ ಆವಾಗ ಬ್ಯಾಟ್ರೀಸ್ಗಳಿಂದ ಅವರು ಉಪಯೋಗಿಸ್ಕೊಂಡಿದ್ದಲ್ಲಿ ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಏನು ಹೆಚ್ಚಿನ ಒಂದು ಪ್ರಾಬ್ಲಮನ್ನು ಕಾಣ್ತಿದ್ದೀವೋ ಅದನ್ನು ಸರಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಎಜುಕೇಷನ್ ಅಥವಾ ಪಬ್ಲಿಕ್ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾಕೆ ಎಲೆಕ್ಟ್ರಿಸಿಟಿ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದಾಗ, ಕೋವಿಡ್-19ಇಂದಾಗಿ ನಾವು ನೋಡಿದ್ವಿ ಈ ಗೌರ್ಮೆಂಟ್ ಶಾಲೆಗಳು ಬರೀ ಶಾಲೆಗಳಾಗಿ ಅಲ್ಲದೆ ಕೋವಿಡ್ ಕೇರ್ ಸೆಂಟರ್ಗಳಾಗಿ ಬದಲಾಗಿದ್ವು. ಹಾಗೂ ಫ್ಲಡ್ ಮತ್ತು ಸ್ಟ್ರೋಮ್ಸ್, ವಾಲ್ಕೆನೋಸ್ ಅಥವಾ ಯಾವ ರೀತಿಯ ಅನಾಹುತಗಳಾದಾಗ ಈ ಒಂದು ಶಾಲೆಗಳು ಶೆಲ್ಟರ್ ಆಗೂ ಸಹ ಕೆಲಸ ಮಾಡ್ತವೆ ಮತ್ತು ಎಲೆಕ್ಷನ್ಸ್ ಟೈಮಲ್ಲಿ ಪೋಲಿಂಗ್ ಬೂತ್ಗಳಾಗೂ ಸಹ ಕೆಲಸ ಮಾಡ್ತವೆ. ಸೊ ಇವು ಪಬ್ಲಿಕ್ ಪ್ರಾಪರ್ಟಿಯಾಗಿ ಎಲ್ಲ ಪ್ರಾವಧಾನಗಳು ಅಥವಾ ಎಲ್ಲ ಕೆಲಸಕ್ಕೆ ಉಪಯೋಗಿಸ್ತಿರುವಂಥದ್ದು. ಇಲ್ಲಿ ವಿದ್ಯುತ್ತಿನ ಸಮಸ್ಯೆಯನ್ನು ಪರಿಹರಿಸಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಈ ಶಾಲೆಗಳಿಗೆ ಸೇರುವಂತಹ ವಿದ್ಯುತ್ತಿನಿಂದಾಗಿ ಮಿಡ್ ಡೇ ಮೀಲ್ ಕಿಚನಿಗಾಗಿರಬಹುದು, ಟಾಯ್ಲೆಟ್ಸ್ ಆಗಿರಬಹುದು, ಶಾಲೆಗೆ ಬೇಕಾದಂತಹ ನೀರಿಗೆ ವಾಟರ್ ಪಂಪ್ಸ್ಗಳಾಗಿರಬಹುದು. ಸೊ ಇವೆಲ್ಲದಕ್ಕೂ ಅನುಕೂಲವಾಗುತ್ತದೆ, ಬರೀ ಫ್ಯಾನ್ಸ್ ಮತ್ತು ಲೈಟ್ಸಿಗಲ್ಲದೆ ಅನ್ನುವಂತಹ ಮಾತನ್ನು ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಹೇಳ್ತಾ ಇರುವಂಥದ್ದು. ಮತ್ತು ಈಗ ಬಹಳಷ್ಟು ಡಿಸ್ಕಾಮ್ಸ್ಗಳು ಫಂಡ್ಸಿಗೆ ಸಂಬಂಧಿಸಿದಂತೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೇಳ್ತಾರೆ. ಅದಕ್ಕೆ ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಹೇಳ್ತಾ ಇರುವಂಥದ್ದು, ನೀವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸನ್ನು ಉಪಯೋಗಿಸ್ಕೊಂಡು ಸೋಲಾರ್ ಪ್ಯಾನಲ್ಸನ್ನು ಇಂಪ್ರೂವ್ ಮಾಡಿ. ಆವಾಗ ತಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಬೇಕಾದಂತಹ ಫಂಡ್ಸ್ಗಳ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಸೊ CSR ಫಂಡ್ಸ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು.
ಹಾಗೂ ಈ ಒಂದು ಫಂಡ್ಸ್ಗಳನ್ನು ಉಪಯೋಗಿಸಿ ತಾವು ಡೆವಲಪ್ ಮಾಡುವಂತಹ ಇನ್ಫ್ರಾಸ್ಟ್ರಕ್ಚರ್ನಿಂದಾಗಿ ರೆನ್ಯೂವಬಲ್ ಪರ್ಚೇಸ್ ಆಬ್ಲಿಗೇಷನ್, ದೇಶದಲ್ಲಿ ರೆನ್ಯೂವಬಲ್ ಪರ್ಚೇಸ್ ಆಬ್ಲಿಗೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಡಿಸ್ಕಾಮ್ಸ್ಗಳಿಗೂ, ಎಲ್ಲ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೂ ಈ ರೆನ್ಯೂವಬಲ್ ಪರ್ಚೇಸ್ ಆಬ್ಲಿಗೇಷನನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿರುತ್ತದೆ. ಇದರ ಅಡಿಯಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಒಂದಿಷ್ಟು ಪವರನ್ನು ರಿನ್ಯೂವಬಲ್, ಅಂದರೆ ಸೋಲಾರ್ ಆಯಿತು, ವಿಂಡ್ ಆಯಿತು, ಹೈಡ್ರೋ ಪವರ್ ಆಯಿತು, ಸೊ ಈ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದ ವಿದ್ಯುತ್ತನ್ನು ಖರೀದಿ ಮಾಡಿರಬೇಕಾಗಿರುತ್ತದೆ. ಸೊ ಈ ಒಂದು ಆಬ್ಲಿಗೇಷನು ಸಹ ಪೂರ್ತಿಯಾಗಿ ತಮ್ಮ ಕಡೆ ಆ್ಯಡ್ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಸಹ ಎಲೆಕ್ಟ್ರಿಸಿಟಿ ಕಮಿಷನ್ ಕೊಟ್ಟಿರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಏನು ಸಮಸ್ಯೆ ನಾವು ಹೌಸ್ ಹೋಲ್ಡ್ಸಿಗೆ ಬಿಟ್ಟು ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಕಾಣ್ತಿದ್ದೀವೋ ಅದನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗೆ ಟಾರ್ಗೆಟ್ಟಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ರಾಜಸ್ಥಾನ್ ಸರ್ಕಾರ 2019ರಲ್ಲಿ 30 ಗಿಗಾವಾಟ್ಸ್ನ ಸೌರ ಶಕ್ತಿಯನ್ನು 2025ರಷ್ಟೊತ್ತಿಗೆ ಟಾರ್ಗೆಟ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಇವತ್ತಿಗೂ ಬರೀ 5 ಗಿಗಾವಾಟ್ ಪವರನ್ನು ಮಾತ್ರ ರಾಜಸ್ಥಾನ್ ಸರ್ಕಾರ ಪೂರ್ಣಗೊಳಿಸಲು ಸಾಧ್ಯವಾಗಿರುವಂಥದ್ದು. ಅಂದರೆ ಮುಂದಿನ 4 ವರ್ಷಗಳಲ್ಲಿ 7 ಗಿಗಾವಾಟ್ ಪವರ್ ಜನರೇಷನ್ ಆಗಬೇಕಾಗಿರುತ್ತದೆ. ಆವಾಗಷ್ಟೇ 30 ಗಿಗಾವಾಟ್ ಟಾರ್ಗೆಟನ್ನು ರೀಚ್ ಆಗಲು ಸಾಧ್ಯವಾಗುವಂಥದ್ದು. ಸೊ ಇದು ಒಂದು ಮಹತ್ತರ ಟಾರ್ಗೆಟ್ ಆಗಿದ್ದರೂ ಸಹ ಇದನ್ನು ಟಾರ್ಗೆಟನ್ನು ರೀಚ್ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಏನಿಲ್ಲ. ರಾಜಸ್ಥಾನ್ ದೇಶದಲ್ಲೇ ಅತಿ ದೊಡ್ಡ ರಾಜ್ಯವಾಗಿ ದೊಡ್ಡ ಲ್ಯಾಂಡ್ ಮಾಸ್ ಇದ್ದು ಬಹಳ ಕಡಿಮೆ ಜನ ಅಲ್ಲಿ ನೆಲೆಸ್ಕೊಂಡಿರುವಂಥದ್ರಿಂದ ಸೋಲಾರ್ ಪಾರ್ಕ್ಗಳನ್ನು ಡೆವಲಪ್ ಮಾಡುವಂಥದ್ದು ಅಷ್ಟು ಕಷ್ಟದ ಕೆಲಸವಲ್ಲ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು 2 ಮುಖ್ಯವಾದದ್ದು ಸಮಸ್ಯೆ ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ಸ್ಗಳಲ್ಲಿ ಇದೆ. ಅದಕ್ಕೋಸ್ಕರ ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಕೊಟ್ಟಿರುವಂತಹ ಸಮಜಾಯಿಸಿ ಸೋಲಾರ್ ಪ್ಯಾನಲ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಅದಕ್ಕೆ ಫಂಡಿಂಗ್ ಸಮಸ್ಯೆ ಇದ್ದರೆ CSR ಇಂದ ತಗೊಳ್ಳಿ, ಆ್ಯಂಡ್ ಅದರಿಂದ ಪವರ್ ಜನರೇಟ್ ಆಗುವಂಥದ್ದನ್ನು ತಾವು ರಿನ್ಯೂವಬಲ್ ಪರ್ಚೇಸ್ ಆಬ್ಲಿಗೇಷನ್ ಒಳಗಡೆ ಹಾಕ್ಕೊಳ್ಳಿ, ಸರ್ಕಾರಕ್ಕೆ ಅದನ್ನು ನೀವು ನಿಮ್ಮ ಕಡೆಯಿಂದ ಅಂತ ತೋರಿಸ್ಕೊಳ್ಳಿ. ಇವೆಲ್ಲದರಿಂದ ಜನರಿಗೂ ಲಾಭ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಕಂಪನೀಸಿಗೂ ಲಾಭ ಆಗುತ್ತೆ. ಸರ್ಕಾರದ ಕನಸು ಏನಿದೆಯೋ ದೇಶದಲ್ಲಿ ಎಲ್ಲರಿಗೂ ವಿದ್ಯುತ್ತನ್ನು ಪೂರೈಸಬೇಕು ಅನ್ನುವಂಥದ್ದನ್ನು ಅದನ್ನು ಸಹ ಪೂರೈಸಿದಂಥ ಆಗುತ್ತದೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಟರ್ಮ್ನ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಕ್ಲೈಮೇಟ್ ಪ್ರೂಫಿಂಗ್ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸಲಾಗ್ತಿದೆ. ಈಗ ನಾನು ಹೇಳಿದೆ ಸೋಲಾರ್ ಪ್ಯಾನಲ್ಗಳ ಜೊತೆಯಲ್ಲಿ ಬ್ಯಾಟ್ರೀಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕು ಅಂತ. ಯಾಕಂದರೆ ಸಪೋಸ್ ಮಳೆಗಾಲ ಇತ್ತು ಅಥವಾ ಚಳಿಗಾಲದಲ್ಲಿ ಯೂಶಲಿ ಸೂರ್ಯ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಸೂರ್ಯ ಕಾಣಿಸ್ಕೊಳ್ಳದೇ ಇದ್ದಾಗ ಆ ಸೋಲಾರ್ ಪ್ಯಾನಲ್ಸಿಂದ ಪವರ್ ಜನರೇಟ್ ಆಗೋಲ್ಲ. ಆ ರೀತಿಯ ಸಮಸ್ಯೆಗಳನ್ನು ಎದುರಿಸಲು ಬ್ಯಾಟ್ರೀಸ್ಗಳ ಟೆಕ್ನಾಲಜಿಯನ್ನು ಇನ್ನೂ ಹೆಚ್ಚು ಇನ್ಕ್ರೀಸ್ ಮಾಡಿದ್ದಲ್ಲಿ ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ ಇದ್ದಾಗ ನಾವು ಅದನ್ನು ತಡ್ಕೊಳ್ಳಲು ಅಥವಾ ಸರಿಪಡಿಸ್ಕೊಳ್ಳಲು ಸಾಧ್ಯವಾಗುತ್ತದೆ. ಆ ರೀತಿಯ ಒಂದು ಸಮಸ್ಯೆಯನ್ನು ನಾವು ಕ್ಲೈಮೇಟ್ ಪ್ರೂಫಿಂಗ್ ಅಂತಲೇ ಕರಿತೀವಿ. ಸೊ ಯಾವಾಗಾದರೂ ಅನ್ಟುವರ್ಡ್ಸ್ ಇನ್ಸಿಡೆಂಟ್ಸ್ ನಮಗೆ ಎದುರಿಗೆ ಬಂದಾಗ ಆ ಒಂದು ಸಿಸ್ಟಮ್ ಫೇಲ್ ಆಗಬಾರ್ದು, ಅದಕ್ಕೆ ನಾವು ಕ್ಲೈಮೇಟ್ ಪ್ರೂಫಿಂಗ್ ಅಂತಲೇ ಕರಿತೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇವತ್ತಿನ ದಿನಗಳಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ ಅನ್ನುವಂಥದ್ದು ತುಂಬ ಚೀಪಾಗಿದೆ. ಅದು ಏನು ಅಷ್ಟು ಮುಂಚೆ ಇದ್ದ ಹಾಗೆ ತುಂಬ ಕಾಸ್ಟ್ಲಿ ಏನೂ ಏನಿಲ್ಲ. ಹಾಗೆ ಡಿಸೆಂಟ್ರಲೈಸ್ಡ್ ಪವರ್ ಜನ್ರೇಷನ್ ಅನ್ನುವಂಥದ್ದು, ಅಂದರೆ ಮನೆಯಲ್ಲಿ ಹಾಗೂ ಬೇರೆ ಬೇರೆ ಸ್ಥಳಗಳಲ್ಲಿ ಪವರ್ ಜನರೇಟ್ ಆದಾಗ ಅದರಿಂದಾಗಿ ರಾಜ್ಯಕ್ಕೆ ಹಾಗೂ ರಾಜ್ಯದ ಜನರಿಗೆ ಇಬ್ಬರಿಗೂ ಲಾಭ ಆಗುತ್ತದೆ. ಟೆಕ್ನಾಲಜಿ ಬ್ಯಾಟ್ರಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಆದಾಗ ಅದು ಇನ್ನೂ ಲಾಭದಾಯಕರವಾಗುತ್ತೆ ಜನರಿಗೋಸ್ಕರ. ರಾಜಸ್ಥಾನದಲ್ಲಿ ಹೆಚ್ಚಿನ ಬಿಸಿಲು ನಾವು ಕಾಣೋದ್ರಿಂದ ಅಲ್ಲಿ ಅರ್ಬನ್ ಮತ್ತು ರೂರಲ್ ಕ್ಷೇತ್ರಗಳಲ್ಲಿ ಪವರ್ ಜನರೇಷನ್ ಅನ್ನುವಂಥದ್ದು ತುಂಬ ಈಸಿಯಾಗಿ ನಡೆಯುವಂತಹ ಕೆಲಸ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಈ ಒಂದು ಪ್ರಾಜೆಕ್ಟ್ ಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ ಒಂದೇ ಒಂದು ದೊಡ್ಡ ಸಮಸ್ಯೆ ಹೇಳ್ತಾ ಇರುವಂಥದ್ದು, ಸರ್ಕಾರಿ ಡಿಪಾರ್ಟ್ಮೆಂಟ್ಸ್ಗಳ ನಡುವಿನ ಅಂತರ ಏನಿದೆಯೋ ಅದು ಕಡಿಮೆ ಆಗಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಉದಾಹರಣೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಶಿಕ್ಷಣದ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುವಂಥದ್ದು ಗೌರ್ಮೆಂಟ್ ಶಾಲೆಗಳು, ಹಾಗೆ ಡಿಸ್ಕಾಮ್ಗಳು ಬೇರೆ ಡಿಪಾರ್ಟ್ಮೆಂಟ್ಗಳು ಹೊರಗೆ ಬರ್ತವೆ. ಈ ಎರಡೂ ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಇಲ್ಲಿ ಇರುವಂತಹ ಸಮಸ್ಯೆಯನ್ನು ನಾವು ಪರಿಹರಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಹೌಸ್ ಹೋಲ್ಡ್ ಲೆವೆಲಲ್ಲಿ ಇರುವಂತಹ ಸಮಸ್ಯೆಗಿನ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ಸ್ಗಳಲ್ಲಿ ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಯಾವ ಪ್ರಾಬ್ಲಮ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವೋ ಅದಕ್ಕೆ ಸಂಬಂಧಿಸಿದಂತಹ ಸೊಲ್ಯೂಷನನ್ನು ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಏನಿದೆ ಅದು ತಂದಿರುವಂತಹ ನಿಟ್ಟಿನಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳು ಈ ಒಂದು ಸೊಲ್ಯೂಷನನ್ನು ಕೈಗೆತ್ತಿಕೊಂಡು ತಮ್ಮ ರಾಜ್ಯಗಳಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ನೆಟ್ ಲಾಸ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಷನ್
ಒಂದು ರಿಪೋರ್ಟನ್ನು ಹೊರತಂದಿತ್ತು. ನಿನ್ನೆ ಆ ರಿಪೋರ್ಟಿಗೆ ಸಂಬಂಧಿಸಿದಂತೆ ನಾನು ಒಂದು ನ್ಯೂಸ್ ಅನಾಲಿಸಿಸಲ್ಲೂ ಹೇಳಿದ್ದೆ. ಅದರ ಬಗ್ಗೆ ನಿಮಗೆ ಇನ್ನೇನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಅಲ್ಲೂ ಸಹ ತಾವು ನೋಡಬಹುದು. ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ರಿಪೋರ್ಟ್ ಅಂತ ಹೇಳಿ. ಈ ಒಂದು ರಿಪೋರ್ಟ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು ಕೋವಿಡ್ ಸಮಯದಲ್ಲಿ ಎಜುಕೇಷನ್ ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿ ಹಾಕಲಾಗಿತ್ತು. ಈಗ ಮೊದಲನೇ, ಎರಡನೇ, ಮೂರನೇ ಅಲೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಹೇಗೆ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳನ್ನು ಮುನ್ಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಸಂಗ್ರಹಿಸಲು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ರಿಪೋರ್ಟ್ನಿಂದ ಮುಂದೆ ಬಂದಿತ್ತು. ಸೊ ಈ ರಿಪೋರ್ಟ್ನಲ್ಲಿ ನಾವು 2 ಮಹತ್ತರ ಅಥವಾ ವಿಷಾದನೀಯ ಮಾಹಿತಿಗಳನ್ನು ಪಡೆದಿರುವಂಥದ್ದು. ಮೊದಲನೇದು ಇಂಟರ್ನೆಟ್ ಆಕ್ಸೆಸ್ಸಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಎಷ್ಟು ಪ್ರತಿಶತ ಶಾಲೆಗಳಿಗೆ, ಕಾಲೇಜುಗಳಿಗೆ ಇಂಟರ್ನೆಟ್ ಆಕ್ಸೆಸ್ ಇದೆ ಅನ್ನುವಂತಹ ಮಾಹಿತಿಯನ್ನು ನೋಡಿದಾಗ ಬರೀ 22% ಶಾಲೆಗಳಲ್ಲಿ ಇಂಟರ್ನೆಟ್ ಆಕ್ಸೆಸ್ ಇರುವಂಥದ್ದು. ಗವರ್ಮೆಂಟ್ ಶಾಲೆಗಳ ಸಂಖ್ಯೆಯನ್ನು ನೋಡಿದಾಗ ಬರೀ 11% ಶಾಲೆಗಳಲ್ಲಿ ನಾವು ಇಂಟರ್ನೆಟ್ ಆಕ್ಸೆಸ್ಸನ್ನು ಕಾಣ್ತಾ ಇರುವಂತಹ ಸಮಸ್ಯೆ ನಮಗೆ ಇಲ್ಲಿ ಗೊತ್ತಾಗಿದೆ. ಹಾಗೆ ಎರಡನೆಯ ಸಮಸ್ಯೆ ಹೇಳ್ತಾ ಇರುವಂಥದ್ದು ಕಂಪ್ಯೂಟರ್ ಆಕ್ಸೆಸರೀಸ್ನ ಅವೈಲಬಿಲಿಟಿ. ದೇಶದ ನ್ಯಾಷನಲ್ ಆವರೇಜ್ ತಗೊಂಡಾಗ ಬರೀ 37% ಶಾಲೆಗಳಲ್ಲಿ ಕಂಪ್ಯೂಟರ್ ಇರುವಂಥದ್ದು. ಗವರ್ಮೆಂಟ್ ಶಾಲೆಗಳು ನೋಡಿದಾಗ ಬರೀ 28.5% ಶಾಲೆಗಳಲ್ಲಿ ಕಂಪ್ಯೂಟರ್ನ ವ್ಯವಸ್ಥೆ ಇರುವಂಥದ್ದು ಕಾಣ್ತಾ ಇದ್ದೀವಿ. ಈ ಒಂದು ದೇಶದ ಮಟ್ಟದಲ್ಲಿ ಮಾತಾಡಿದಾಗ ರಾಜ್ಯಗಳ ಪೈಕಿ ನೋಡಿದಾಗ ಕೇರಳ ಮತ್ತು ದೆಹಲಿಯಲ್ಲಿ ಸುಮಾರು 80%ಕ್ಕಿಂತ ಮೇಲು ಶಾಲೆಗಳಲ್ಲಿ ಕಂಪ್ಯೂಟರ್ ಅವೈಲಬಿಲಿಟಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಒಡಿಸ್ಸಾ, ಬಿಹಾರ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಈ ರಾಜ್ಯಗಳಲ್ಲಿ 10ರಿಂದ 15% ಶಾಲೆಗಳಲ್ಲಿ ಮಾತ್ರ ನಾವು ಕಂಪ್ಯೂಟರ್ ಅವೈಲಬಿಲಿಟಿಯನ್ನು ನೋಡ್ತಾ ಇರುವಂಥದ್ದು. ಸೊ ಈ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಲಿದೆ ಅನ್ನುವಂಥದ್ದನ್ನು ಇನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ. ಹಾಗೆ ಇಲ್ಲಿ ಲೇಖಕರು ಈ ಒಂದು ಸಮಸ್ಯೆಗಳಿಗೆ ಎದುರಿಸಲು ಯಾವ ರೀತಿಯ ಆಪ್ಷನ್ಸ್ಗಳು ಇದ್ದಾವೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಇಂಟರ್ನೆಟ್ ಆಕ್ಸೆಸ್ಸಿಗೆ ಸಂಬಂಧಿಸಿದಂತೆ ಬೇಕಾದರೆ ನ್ಯಾಷನಲ್ ಬ್ರಾಡ್ಬ್ಯಾಂಡ್ ಮಿಷನ್ ಆಯಿತು ಅಥವಾ BSNL ನೆಟ್ವರ್ಕನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಶಾಲಾ ಕಾಲೇಜುಗಳಲ್ಲಿ ಇರುವಂತಹ ಸಮಸ್ಯೆಯನ್ನು ಪೂರೈಸಲು ಪ್ರಯತ್ನಿಸಬಹುದು. ಮುಂದಿನ ದಿನಗಳಲ್ಲಿ ನಾವು 5G ನೆಟ್ವರ್ಕನ್ನು ಅಪೇಕ್ಷಿಸ್ತಾ ಇದ್ದೀವಿ. ಇದರಿಂದಾಗಿ ಇಂಟರ್ನೆಟ್ ಆಕ್ಸೆಸ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಗ್ಯಾಪ್ಗಳಿದಾವೋ ಅದು ಫುಲ್ಫಿಲ್ ಮಾಡಲು ಸಾಧ್ಯವಾಗುತ್ತದೆ. ಹಾಗೆ ಕಂಪ್ಯೂಟರ್ನ ವ್ಯವಸ್ಥೆಯಲ್ಲೂ ನಾವು ಏನು ಸಮಸ್ಯೆಗಳನ್ನು ಕಾಣಿಸ್ತಾ ಇದ್ದೀವೋ ಅಲ್ಲಿ ನಾವು ಪಬ್ಲಿಕ್ ಫಂಡಿಂಗ್ ಆಯಿತು ಅಥವಾ CSR ಫಂಡ್ ಆಯಿತು ಅಥವಾ ಡೊನೇಷನ್ಸ್ಗಳನ್ನು ತೊಗೊಂಡ್ಬಿಟ್ಟು ಈ ಒಂದು ಸಮಸ್ಯೆಯನ್ನು ಪೂರೈಸಲು ಪ್ರಯತ್ನಿಸಬೇಕು. ಹಾಗೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು COVID-19 ನಂತರ ಒಂದು ಫಿಕ್ಸ್ ಆಗಿರುವಂಥದ್ದು ಹೈಬ್ರಿಡ್ ಶಿಕ್ಷಣ ವ್ಯವಸ್ಥೆಗೆ ಸರ್ಕಾರ ಒಳ ಹೋಗಬೇಕಾಗಿರುತ್ತದೆ. ಇದು ಬರೀ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಲ್ಲೇ ರಾಷ್ಟ್ರಗಳು ಹೈಬ್ರಿಡ್ ಶಿಕ್ಷಣ ವ್ಯವಸ್ಥೆಗೆ ಒಳ ಹೋಗ್ತಾ ಇರುವಂಥದ್ದು. ಹೈಬ್ರಿಡ್ ಶಿಕ್ಷಣ ವ್ಯವಸ್ಥೆ ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಒಂದಿಷ್ಟು ಕಾರ್ಯಚಟುವಟಿಕೆ ಮತ್ತು ಕ್ಲಾಸಸ್ಗಳು ಆನ್ಲೈನಲ್ಲಿ ನಡೀತವೆ, ಒಂದಿಷ್ಟು ಕಾರ್ಯಚಟುವಟಿಕೆ ಮತ್ತು ಕ್ಲಾಸಸ್ಗಳು ಆಫ್ಲೈನಲ್ಲಿ ನಡೆಯುವಂತಹ ವ್ಯವಸ್ಥೆಯನ್ನೇ ನಾವು ಹೈಬ್ರಿಡ್ ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಭಾರತ ಈ ಹೈಬ್ರಿಡ್ ಎಜುಕೇಷನ್ ಸಿಸ್ಟಮಿಂದ ಹೊರನಡೆಯಲು ಸಾಧ್ಯವಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ UDISE ಪ್ಲಸ್ ರಿಪೋರ್ಟ್ ತುಂಬ ಸೀರಿಯಸ್ ಆಗಿ ಸರ್ಕಾರ ಪರಿಗಣನೆಗೆ ತಗೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳನ್ನು ಅರ್ಥೈಸಿಕೊಂಡು ಅದರ ಕಡೆಗೆ ಪೂರಕವಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.